ಎಲ್ರಿಗೂ ಸಹ ನಮಸ್ತೆ. ಈ ವಾರ ಕ್ಯಾಪ್ಟನ್ ಗಿಲ್ಲಿಯವರಾಗಿದ್ದಾರೆ. ನೀವು ಸಹ ಅವರಿಗೆ ಶುಭ ಕೋರೋದಾದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಾರ ತುಂಬಾ ಧಮಾಕ ಅಂತಲೇ ಹೇಳ್ಬೋದು. ಯಾಕಂದರೆ ಡಬಲ್ ಎಲಿಮಿನೇಷನ್ ಈ ವಾರ ಇರುವಂಥದ್ದು. ಮನೆಗೆ ಭಾಗ್ಯ ಮತ್ತು ತಾಂಡವ್ ಅವರು ಕೂಡ ಬಂದಿದ್ದಾರೆ. ಯಾಕೆ ಈ ರೀತಿಯಾಗಿ ಬಂದಿದ್ದಾರೆ ಅಂತೇಳಿ ಎಲ್ಲರೂ ಸಹ ಗೊತ್ತೇ ಇದೆ. ಕಿಚ್ಚ ಸುದೀಪ್ ಅವರು ಈ ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಅವರು ಶೋ ನಡೆಸ್ಕೊಡೋಕೆ ಆಗೋದಿಲ್ಲ. ಅದಕ್ಕಾಗಿ ಗೆಸ್ಟ್ಗಳು ಬರ್ತಾರೆ. ಪ್ರೇಮ್ ಹಾಗೂ ರೇಷ್ಮಾ ನಾಣಯ್ಯ ಅವರು ಸಹ ಬಂದಿದ್ದಾರೆ. ಯಾಕಂದರೆ ಅವರ ಮೂವಿ ಪ್ರಮೋಷನ್ಗಾಗಿ ಇವರೆಲ್ಲರೂ ಸಹ ಬಂದಿರುವಂಥದ್ದು. ಈಗ ಮನೆಯಲ್ಲಿ ಆಟಗಳನ್ನು ಆಡುವುದರ ಮೂಲಕ ಮನೆಯಿಂದ ಎಲಿಮಿನೇಷನ್ ಇರುವಂಥದ್ದು. ಯಾರ್ಯಾರು ಡೇಂಜರ್ಸ್ ಇದ್ದಾರೆ ಏನೇನು ಅಂತ ಹೇಳಿ ಪ್ರಕ್ರಿಯೆ ಆದ ನಂತರದಲ್ಲಿ 4 ಜನ ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಮೊದಲೇದು ಮತ್ತಾರು ಅಲ್ಲ, ಧ್ರುವಂತ್, ಸೂರಜ್, ರಾಶಿಕಾ ಹಾಗೆ ಸ್ಪಂದನ 4 ಜನರು ಡೇಂಜರ್ ಝೋನಲ್ಲಿ ಇರ್ತಾರೆ. ಹಾಗಾದರೆ ಈ 4ರಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದು ಯಾರು ಅನ್ನುವಂಥದ್ದು ಎಲ್ಲರೂ ಸಹ ಕ್ಯೂರಿಯಾಸಿಟಿಯಿಂದ ನೋಡುವಂತಹ ಸಂದರ್ಭದಲ್ಲಿ ಒಂದು ಮನೆ ಒಳಗಡೆ ರಿಂಗ್ ರೀತಿ ತಿರುಗುವಂಥದ್ದು ಮಾಡಿರ್ತಾರೆ. 4 ಜನ ನಿಂತ್ಕೊಳ್ಳುವಂಥ ಜಾಗವನ್ನು ಮಾಡಿ ಅಲ್ಲಿಗೆ ಫೋಟೋಗಳನ್ನು ಯಾರ್ಯಾರು ಎಲ್ಲೆಲ್ಲಿ ನಿಂತ್ಕೋಬೇಕಂತ ಹೇಳಿ ಸೂಚಿಸಲಾಗಿರುತ್ತೆ. ಅದು ತಿರುಗ್ತಾ ಒಂದು ಸಲ ಸಡನ್ನಾಗಿ ಸ್ಟಾಪ್ ಆಗುತ್ತೆ. ಆಗ ಧ್ರುವಂತ್ ಅವರ ಆ ಫೋಟೋ ಜಾಗದಲ್ಲಿ ಧ್ರುವಂತ್ ಅವರು ನಿಂತ್ಕೊಂಡೋರೋದಿಲ್ಲ. ಆಗ ಎಲ್ರಿಗೂ ಅನಿಸುತ್ತೆ ಧ್ರುವಂತ್ ಅವರು ಎಲಿಮಿನೇಷನ್ ಆಗಿದ್ದಾರೆ ಅಂತ ಹೇಳಿ. ಆದರೆ ಧ್ರುವಂತ್ ಎಲಿಮಿನೇಟ್ ಆಗಿಲ್ಲ. ಅದರ ಬದಲಾಗಿ ಸ್ಪಂದನ ಅವರು ಎಲಿಮಿನೇಟ್ ಆಗಿರುವಂಥದ್ದು. ಯಾಕೆ ಅಂತ ಅಂದರೆ ಮತ್ತೊಮ್ಮೆ ಅಲ್ಲಿ ಅದೇ ಜಾಗಕ್ಕೆ ಧ್ರುವಂತ್ ಅವ್ರನ್ನ ನಿಲ್ಲಿಸ್ತಾರೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಮೊದಲ ಎಲಿಮಿನೇಷನ್ ಬಂದು ಸ್ಪಂದನ ಅವರದ್ದು ಆಗಿದೆ. ಇಲ್ಲಿವರೆಗೂ ಸ್ಪಂದನ ಅವರು ತುಂಬ ಚೆನ್ನಾಗಿ ಆಟವನ್ನು ಆಡಿದ್ರು. ಮುಂದಿನ ಜೀವನಕ್ಕೆ ಆಲ್ ದ ಬೆಸ್ಟನ್ನು ಹೇಳೋಣ. ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.